ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ತೆ ಫ್ರೆಂಡ್ಸ್, ನಾನು ಕೃಷ್ಣ ಮಾತಾಡೋದು. ಇವತ್ತು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಏನಪ್ಪ ಅಂದರೆ, ಇಷ್ಟೊಂದು ಜನ ಯುವಕ ಮತ್ತು ಯುವತಿಯರಿಗೆ 35 ವರ್ಷ ಆದ್ರೂ ಮದುವೆ ಆಗಿರಲ್ಲ, 40 ವರ್ಷ ಆದ್ರೂ ಮದುವೆ ಆಗಿರಲ್ಲ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಮೊದಲನೇದಾಗಿ ನಮಗೆಲ್ಲ ಬರುವಂಥದ್ದೇ ತಲೆಯಲ್ಲಿ ಆಲೋಚನೆ ದೋಷ ಇದೆ ನಮ್ಮ ಜಾತಕದಲ್ಲಿ ಅಂತ. ಜಾತಕದಲ್ಲಿ ದೋಷ ಇದೆಯಾ ಅಥವಾ ನಮ್ಮಲ್ಲಿ ದೋಷ ಇದೆಯಾ ಅನ್ನೋದು ಫಸ್ಟ್ ತಿಳ್ಕೊಳ್ಬೇಕು. ನೋಡಿ, ಜಾತಕದಲ್ಲಿ ಯಾವುದೇ ಒಂದು ನಕ್ಷತ್ರದಲ್ಲಿ ಹುಟ್ಟಿದ್ರೆ, ಮೂಲ ನಕ್ಷತ್ರದಲ್ಲಿ ಹುಟ್ಟಿದ್ರೆ ದೋಷ ಆಗ್ತಾ ಇದೆ, ಅಥವಾ ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದ್ರೆ ದೋಷ ಆಗ್ತಾ ಇದೆ. ನೀವು 27 ನಕ್ಷತ್ರದಲ್ಲಿ ಯಾವೇ ನಕ್ಷತ್ರದಲ್ಲಿ ಹುಟ್ಟಿರಿ, ಅಲ್ಲಿಂದ ನಿಮಗೆ ಸಮಸ್ಯೆ ಬರಲ್ಲ. ಶಾಸ್ತ್ರದಲ್ಲಿ ನಿಮಗೆ ಯಾವುದೇ ಒಂದು ರಾಶಿಯಲ್ಲಿ ಹುಟ್ಟಿ ಅಥವಾ ಯಾವುದೇ ಒಂದು ನಕ್ಷತ್ರದಲ್ಲಿ ಹುಟ್ಟಿ ಅಲ್ಲಿಂದ ನಿಮಗೆ ಸಮಸ್ಯೆ ಬರಲ್ಲ. ಇಲ್ಲೇನಾಗಿದೆ ಅಂದರೆ, ಒಂದು ನಮ್ಮ ಜಾತಕದಲ್ಲಿ 7ನೇ ಮನೆ ಏನಾದರೂ ವಕ್ರಿಯಾಗಿದ್ದರೆ ಸ್ವಲ್ಪ ನಿಧಾನ ಅನ್ನೋದು ತೋರಿಸುತ್ತೆ. ನಿಧಾನ ಆದ್ರೂ ಮ್ಯಾರೇಜ್ ಆಗುತ್ತೆ, ಮ್ಯಾರೇಜ್ ಆಗಲ್ಲ ಅಂತೇನಿಲ್ಲ. 7ನೇ ಮನೆ ಏನಾದರೂ ವಕ್ರಿ ಆದರೆ ನಿಮ್ಮ ಮದುವೆ ನಿಧಾನ. ಎರಡನೇ ವಿಚಾರಕ್ಕೆ ಅಲ್ಲಿ ನಿಧಾನ ಅಂತ ಗೊತ್ತಾದ್ಮೇಲೆ ನಾವು ದಶಾಭುಕ್ತಿಗಳಲ್ಲಿ ಬಂದು ನೋಡಿದಾಗ ಕಾಂಬಿನೇಷನ್ಸಲ್ಲಿ 2ನೇ ಮನೆ, 7ನೇ ಮನೆ ಮತ್ತು 11ನೇ ಮನೆ ಇದ್ದರೆ ವಿತಿನ್ 28-30 ಆಗಿಬಿಡುತ್ತೆ. ಅಲ್ಲಿ ಕಸ್ಪಲಲ್ಲಿ 7ನೇ ಮನೆಯಲ್ಲಿ ವಕ್ರಿ ಆಗಿದ್ರು ನಿಮ್ಗೆ ಏನಾದರೂ ಕಾಂಬಿನೇಷನ್ಸಲ್ಲಿ ದಶಾಭುಕ್ತಿಗಳಲ್ಲಿ ಅಥವಾ ನಕ್ಷತ್ರದಲ್ಲಿ ಅಥವಾ ಸಬ್ಲಾರ್ಡಲ್ಲಿ ಏನಾದರೂ 2ನೇ ಮನೆ, 7ನೇ ಮನೆ ಮತ್ತು 12ನೇ ಮನೆ ಇಟ್ಟಾಗಿದ್ದರೆ ನಿಮ್ಮ ಲಗ್ನಾಂಶದಿಂದ ಕಾಂಬಿನೇಷನ್ಸ್ ಅಂತ ನಾವು ಕರಿತೀವಿ. ಅದೇನಾದರೂ ಬಂದಿದ್ರೆ ಬೇಗ ಮದುವೆ ಆಗುವಂಥದ್ದು, ಮತ್ತು ಒಳ್ಳೆ ಪಾರ್ಟ್ನರ್ ಸಿಗ್ತಾರೆ. ನಿಮ್ಮ ಲೈಫ್ ಪಾರ್ಟ್ನರ್ ತುಂಬ ಚೆನ್ನಾಗಿರ್ತಾರೆ, ತುಂಬ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾ ಹೋಗ್ತಾರೆ. ಅಥವಾ ನಿಮ್ಮ ಜಾತಕದಲ್ಲೇ 1ನೇ ಮನೆ, 6ನೇ ಮನೆ ಮತ್ತು 10ನೇ ಮನೆ ಅಥವಾ 5ನೇ ಮನೆ ನಡೆದಾಗ ನಿಮಗೆ ಸೆಲೆಕ್ಷನ್ಸ್ ಮಾಡ್ಕೊಳ್ಳೋಕ್ಕೆ ಬರ್ತಿರಲ್ಲ. ಪ್ರಪೋಸಲ್ಸ್ ಬರ್ತಾ ಇದ್ರು ಇದು ಬೇಡ ಇದು ಬೇಡ ಇದು ಬೇಡ ಅಂತ ಆಗ್ತಾನೆ ಇರುತ್ತೆ. ಏಕೇಳಿ, ಒಂದು 7ನೇ ಮನೆ ಕಸ್ಪು ವಕ್ರಿ ಆಗಿರುತ್ತೆ, 2ನೇದು ನಿಮ್ಮ ದಶಾಭುಕ್ತಿನೂ ಸಪೋರ್ಟ್ ಮಾಡ್ತಿರಲ್ಲ. ಇದು ನಿಮ್ಮದೇ ಸಮಸ್ಯೆ ಆಗಿರುತ್ತೆ. ಇದು ನೀವು ಸೆಲೆಕ್ಷನ್ನೇ ಮಾಡ್ಕೊಳ್ತಿರಲ್ಲ. ಒಂದು ಜಾತಕ 28-29 ಆದಮೇಲೆ ಅದು ಬಿಟ್ಬಿಡುತ್ತೆ, ಜಾತಕದಿಂದ ಏನೂ ಸಮಸ್ಯೆ ಬರೋಲ್ಲ. ಲೇಟ್ ಮ್ಯಾರೇಜ್ ಅಂತ ನಾವು ನೋಡ್ತಿರಂಗೆ ಹೇಳ್ತೀವಿ, ಇದು ಲೇಟ್ ಮ್ಯಾರೇಜು ಅಂತ. ಆಮೇಲೆ 28-29 ಆದಮೇಲೆ ಸೆಲೆಕ್ಷನ್ ಮಾಡೋ ಟೈಮಿಂಗ್ಸಲ್ಲಿ ನಿಮಗೆ ಸೆಲೆಕ್ಷನ್ ಮಾಡೋಕ್ಕೆ ಬರಲ್ಲ. ಯಾಕಂದರೆ ಕಾಂಬಿನೇಷನ್ಸಲ್ಲಿ 5ನೇ ಮನೆ ಅಥವಾ 6ನೇ ಮನೆ, 10ನೇ ಮನೆ ನಡೆದಾಗ ಸ್ವಲ್ಪ ಜಾಸ್ತಿ ಯೋಚನೆ ಮಾಡುವಂಥದ್ದು, ಕ್ಯಾಲ್ಕುಲೇಷನ್ಸ್ ಜಾಸ್ತಿ ಬರುತ್ತೆ. ಇಂಥವ್ರಿಗೆ ಮದುವೆ ಆದರೆ ನಾವು ಜೀವನದಲ್ಲಿ ಹಿಂಗಾಗ್ತೀವಿ, ಇಂಥವ್ರನ್ನಾದರೆ ನಾವು ಈ ರೀತಿ ಆಗಲ್ಲ. ಈ ರೀತಿ ಕ್ಯಾಲ್ಕುಲೇಷನ್ಸ್ ಯಾವಾಗ ಬರುತ್ತೆ, ನಿಮ್ಮ ಲಗ್ನಾಂಶದಿಂದ 1ನೇ ಮನೆ, 5, 6, 10 ನಿಮ್ಮ ದಶಾಭುಕ್ತಿಯಲ್ಲಿ ನಡೆದಾಗ ನಿಮಗೆ ಮ್ಯಾರೇಜ್ ನೀವೇ ತಿಳ್ತೀರ. ಇಲ್ಲಿ ಶಾಸ್ತ್ರ ಯಾವುದೇ ರೀತಿ ಇಟ್ಕೊಳ್ಳಲ್ಲ, ಅಥವಾ ನಿಮಗೆ ನಿಮ್ಮ ಒಂದು ಪರ್ಸ್ನಲ್ ಹಾರೋಸ್ಕೋಪು ನಿಮ್ಮನ್ನೇನು ಇಟ್ಕೊಂಡಿರಲ್ಲ. ನೀವು ತುಂಬಾ ಸೆಲೆಕ್ಟಿವ್ ಆಗಿಬಿಡ್ತೀರ. 100 ಪ್ರಪೋಸಲ್ ಬಂದರೂ 100 ಸೆಲೆಕ್ಟ್ ಮಾಡಲ್ಲ ನೀವು. ಈ ರೀತಿ ಸಮಸ್ಯೆ ಆಗಿಬಿಡುತ್ತೆ. ಇದಕ್ಕೆ ಪರಿಹಾರ ಯಾವುದೇ ರೀತಿಯ ದೋಷಗಳು ನಿಮಗೆ ಸಮಸ್ಯೆ ಕೊಡಲ್ಲ. ಇಲ್ಲಿ ಕುಜದೋಷ ಅಂತ ಹೇಳ್ತಾರೆ. ಇವೆಲ್ಲ ಮದುವೆ ಟೈಮಿಂಗ್ಸಲ್ಲಿ ಬರುವಂಥದ್ದು. ಇವತ್ತು ನಾನು ಒಂದು 10 ಜನ ನೋಡಿದ್ರೆ ಕನ್ಸಲ್ಟೇಷನು, ಅದರಲ್ಲಿ ಎಲ್ಲರೂ ಹೇಳುವಂಥದ್ದೇ, ಸರ್ ನನಗೆ ಕುಜದೋಷ ಇದೆಯಾ, ಕಾಳಸರ್ಪ ದೋಷ ಇದೆಯಾ, ಸಾಡೆ ಸಾತಿ ನಡೀತಾ ಇದೆಯಾ, ಏನು ಸಮಸ್ಯೆ ಆಗಿದೆ ಸರ್ ಅಂತ ಅವರೇ ಕೇಳ್ತಾರೆ. ಇದು ಯಾವುದೂ ದೋಷಗಳು ಮದುವೆ ಜೀವನವನ್ನು ಬಂದು ಕೆಡಿಸಲ್ಲ. ಯಾಕಂದರೆ ಅದ್ರ ಕೆಲಸನೇ ಅದಲ್ಲ. ಕುಜದೋಷನೂ ಅದ್ರ ಕೆಲಸ ಅದಲ್ಲ. ನಿಮ್ಮ ಲಗ್ನದಿಂದ 1, 2, 4, 7, 8 ಮತ್ತು 12ನೇ ಮನೇಲಿ ಕುಜ ಕೂತ್ಕೊಂಡ್ರೆ ಕುಜದೋಷ ಅಂತ ಹೇಳ್ತೀವಿ. ಕುಜ ಬಂದು ನಿಮ್ಮ ಮದುವೆಯನ್ನೇ ಕಟ್ಸಲ್ಲ. ಅದ್ರ ದಶಾ ಬರಲ್ಲ. ಮೇನಾಗಿ ಅದ್ರ ಬಂದಾಗ ತುಂಬ ಬೋಲ್ಡಾಗಿ ಬಿಹೇವ್ ಮಾಡ್ತಾರೆ, ಮದುವೆಯವನ್ನೇ ಕಟ್ಸಲ್ಲ ಕುಜದೋಷ. ಕಾಳಸರ್ಪ ದೋಷವನ್ನು ಕಟ್ಸಲ್ಲ. ಮತ್ತು ಈ ಸಾಡೆ ಶಾತಿ ಶನಿ ಮಹಾತ್ಮ ಬಂದು ನಿಮ್ಮ ಮದುವೆಯನ್ನೇ ಕಟ್ಸಲ್ಲ. ಶನಿ ಮಹಾತ್ಮ ಏನಾದ್ರು 7ನೇ ಮನೆಯಲ್ಲಿದ್ದರೆ ಅವರೇ ನಿಮಗೆ ಮದುವೆ ಕೊಡುವಂಥದ್ದು. ಅಥವಾ ಯಾವುದೇ ಗ್ರಹ 2ನೇ ಮನೆ, 7ನೇ ಮನೆ ಮತ್ತು 11ನೇ ಮನೆ ಇದ್ದಾಗ ಅವರೇ ನಿಮಗೆ ಮದುವೆ ಕೊಡ್ತಾರೆ. ಇಲ್ಲಿ ಕುಜ ಬಂದು ಕೆಡಿಸ್ತಾರೆ, ಗುರು ಬಂದು ಮದುವೆ ಮಾಡಿಸ್ತಾರೆ. ಗುರು ಏನಾದರೂ 6ನೇ ಮನೆಯಲ್ಲೋ ಅಥವಾ 1ನೇ ಮನೆಯಲ್ಲೋ 6, 10 ಕಾಂಬಿನೇಷನ್ಸ್ ತೊಗೊಂಡಾಗ ಗುರುವೇ ಕಟ್ಸೋದು ನಿಮಗೆ ಮದುವೆ. ಗುರುವಿನೇ ಆಗಲ್ಲ. ಗುರುದಶ ಬಂದಾಗ ಆ ಪಿರಿಯಡಲ್ಲಿ ನಿಮ್ಗೆ ಮದುವೆನೇ ಆಗ್ತಿರಲ್ಲ, ಅಥವಾ ಭುಕ್ತಿ ಬಂದಾಗ. ಈ ರೀತಿ ನಾವು ಜ್ಯೋತಿಷ್ಯ ಶಾಸ್ತ್ರವನ್ನು ನಾವು ನೋಡಬೇಕಾದ್ರೆ ಒಂದು ಪರ್ಸ್ನಲ್
ನಮ್ಮ ಒಂದು ಅನಾಲಿಸಿಸ್ ಮಾಡಬೇಕಾದ್ರೆ ಸಮಸ್ಯೆ ಏನಾಗಿದೆ ಅನ್ನೋದು ನಾವು ನಿಖರವಾಗಿ ತಿಳ್ಕೊಂಡಾಗಲೇ ಅದರಿಂದ ಈಚೆ ಬರೋಕ್ಕೆ ಸಾಧ್ಯ. ಏನಾದರೂ ಒಂದು ನಾವು ಹುಡುಕ್ತಾನೆ ಇರ್ತೀವಿ. ಒಂದು ಜಾತಕದಲ್ಲಿ ವಕ್ರಿ ಇದ್ದಾಗ ಮತ್ತು ನಮ್ಮ ದಶಾಭುಕ್ತಿ ಈ ರೀತಿ ಸಮಸ್ಯೆ ಇದ್ದಾಗ ಏನಾದರೂ ಒಂದು ಗುಂಪಿನಷ್ಟು ನಮ್ಗೆ ಏನಾದರೂ ಇದು ಬಂದ್ರೂ ಪ್ರಪೋಸಲ್ಸ್ನ ರಿಜೆಕ್ಟ್ ಮಾಡ್ತಾ ಇರ್ತೀವಿ. ಗುಂಪಿನಷ್ಟು ಬಂದ್ರೂ ರಿಜೆಕ್ಟ್ ಮಾಡ್ತೀವಿ. ಅದೇ ಕಾಂಬಿನೇಷನ್ಸಲ್ಲಿ ಚೆನ್ನಾಗಿದ್ದವ್ರು ಎಷ್ಟೊಂದು ಜನ ನೋಡಿ ಅವ್ರಿಗೆ ಸಮಸ್ಯೆನೇ ಇಲ್ಲ. ಫಸ್ಟ್ ಪ್ರಪೋಸಲ್ಸ್ಗೆ ಮದುವೆ ಆಗುವಂಥದ್ದು ದಶಾಭುಕ್ತಿ ಚೆನ್ನಾಗಿದ್ದರೆ ಯಾವುದೇ ರೀತಿಯ ಸಮಸ್ಯೆ ಬರಲ್ಲ ಮದುವೆ ಜೀವನಕ್ಕೆ. ಮದುವೆ ಒಳ್ಳೆಯ ಪಾರ್ಟ್ನರು ಸಿಗ್ತಾರೆ, ಕಾಂಬಿನೇಷನ್ಸಲ್ಲೂ ಚೆನ್ನಾಗಿದ್ದರೆ ಬೇಗನೂ ಆಗುತ್ತೆ. ಯಾರ ಜಾತಕದಲ್ಲಿ ವಕ್ರಿ ಆಗಿರುತ್ತೆ ಅವರು ಸ್ವಲ್ಪ ಕರೆಕ್ಟಾಗಿ ನಾವು ಸ್ಟೆಪ್ ತೊಗೊಳ್ಬೇಕಾಗುತ್ತೆ. ಯೋಚನೆ ಮಾಡೋಕ್ಕೆ ಒಂದು ಜಾತಕ ಬಿಡಲ್ಲ. ಏನಾಗುತ್ತೆ ಅಂದರೆ ಲಗ್ನಾಂಶದಿಂದ 1, 5, 6, 10ನೇ ಮನೆ ಇರುತ್ತೆ. ಈ ಮನೆಗಳಿಗೆ ಸ್ವಲ್ಪ ನಾವು ದಾನವನ್ನು ಮಾಡ್ತಿರ್ಬೇಕಾಗುತ್ತೆ. ಯಾವ ಮನೆ ಸ್ಟ್ರಾಂಗ್ ಆಗಿದೆ, 2ನೇ ಮನೆ, 7ನೇ ಮನೆ ಮತ್ತು 11ನೇ ಮನೆ ಸ್ಟ್ರಾಂಗ್ ಆಗಿದೆ, ಆ ಮನೆಗೆ ನಾವು ಹೆಚ್ಚು ಮಂತ್ರಪಠನೆ, ಉಂಗುರ, ರುದ್ರಾಕ್ಷಿ ಹಾಕೊಳ್ಳೋದ್ರಿಂದ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ. ಒಂದು ನಿಮ್ಮ ಫೈನಾನ್ಷಿಯಲ್ ಗ್ರೋತು ತುಂಬ ಇಂಪ್ರೂವ್ಮೆಂಟ್ಸ್ ಆಗುತ್ತೆ. 2ನೇ ಮನೆ, 7, 11ನೇ ಮನೆ ಬಿಸ್ನೆಸ್ಗೂ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನಿಮ್ಮ ಮ್ಯಾರೇಜ್ ವಿಚಾರಕ್ಕೂ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಎಲ್ಲ ಥರನೂ ಹೆಲ್ಪ್ಫುಲ್ ಆಗೋದ್ರಿಂದ ಈ 2, 7, 11ನೇ ಮನೆಗೆ ನೀವು ಉಂಗುರ, ರುದ್ರಾಕ್ಷಿ ಧಾರಣೆ ಮಾಡ್ಕೊಳ್ಳೋದ್ರಿಂದ ಈ ಸಮಸ್ಯೆಯಿಂದ ಹೊರಗೆ ಬರ್ತೀರಾ. ಎಷ್ಟೊಂದು ಜನ ಅನ್ಕೊಳ್ತಾರೆ ಒಳ್ಳೊಳ್ಳೆ ಪ್ರಪೋಸಲ್ಸ್ ಬಂತು ನಾನು ರಿಜೆಕ್ಟ್ ಮಾಡಿದೆ ಅಂತ ಹೇಳ್ತಾರೆ. ಏನಕ್ಕೆ ಅಂದರೆ ಅದು ಬ್ಯಾಡ್ ಟೈಮ್. ನಿಮ್ಮ ಕಣ್ಣಿಗೆ ಸಿಕ್ಕಿದ್ರೂ ನೀವು ಯೂಟಿಲೈಸ್ ಮಾಡ್ಕೊಳಕ್ಕೆ ಬಿಡಲ್ಲ ಗ್ರಹಗಳು. ಅಂಥ ಟೈಮಿಂಗ್ಸಲ್ಲಿ ನೀವು ಏನಾದರೂ 5ನೇ ಮನೆಗೋ ಅಥವಾ 6ನೇ ಮನೆಗೋ ಉಂಗುರ ಹಾಕಿಸ್ಬಿಡ್ತಾರೆ, ರುದ್ರಾಕ್ಷಿ ಹಾಕಿಸ್ತಾರೆ. ಅದು ನೆಗೆಟಿವ್ ಆಗಿ ವರ್ಕ್ ಮಾಡುತ್ತೆ. ನಿಮ್ಗೆ ಇದ್ದಿದ್ದು ಸಮಸ್ಯೆಗೆ ಹೊಂಟೋಗ್ತಾರೆ. ಉದಾಹರಣೆಗೆ ಡೈಮಂಡು, ಎಲ್ರಿಗೂ ಡೈಮಂಡ್ ಇಷ್ಟ, ಚಿನ್ನ ಇಷ್ಟ, ಡೈಮಂಡ್ ಇಷ್ಟ. ಡೈಮಂಡ್ ಏನಾದರೂ ಶುಕ್ರ ಏನಾದರೂ 6ನೇ ಮನೇಲಿ ಇದ್ದು ಅಥವಾ 9 ಗ್ರಹಗಳಲ್ಲಿ ಯಾವ ಗ್ರಹ 6ನೇ ಮನೇಲಿ ಇದ್ರೂ ಸೂರ್ಯನೇ 6ನೇ ಮನೆ ಅಂದ್ಕೊಳ್ಳಿ, ಆ ಗ್ರಹಕ್ಕೆ ಸಂಬಂಧಪಟ್ಟಿದ್ದು ನೀವೇನಾದರೂ ಒಂದು ಮಾಣಿಕ್ಯ ರೂಬಿ ಸ್ಟೋನ್ ಹಾಕೊಂಡ್ರೆ ಸೂರ್ಯನೇ ನಿಮಗೆ ಸಮಸ್ಯೆ ಕೊಡ್ತಿರ್ತಾನೆ, ಆಗಕ್ಕೆ ಬಿಡಲ್ಲ. ಅದಕ್ಕೆ ಹೇಳುವಂಥದ್ದು 6ನೇ ಮನೆ ಅದು ಸ್ವಲ್ಪ ವೃತ್ತಿ ಜೀವನದಲ್ಲೂ ಹೆಲ್ಪ್ಫುಲ್ ಮಾಡಿದ್ರು ಅಥವಾ ನಿಮಗೆ ಕೆಲಸ ಕೊಡ್ಸಿದ್ರು ಮದುವೆ ಜೀವನಕ್ಕೆ ಸಮಸ್ಯೆ ಕೊಡ್ತಾ ಇರುತ್ತೆ. ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಇಲ್ಲಿ ನಾವು ನೋಡಬೇಕಾಗಿರುವಂಥದ್ದು ಒಂದು ಜಾತಕ ಸಮಸ್ಯೆ ಕೊಡ್ತಾ ಇದೆಯಾ ಅಥವಾ ನಾವೇ ಸಮಸ್ಯೆನಾ ಅಂತ ಎಷ್ಟೊಂದು ಜನಕ್ಕೆ ಕನ್ಫ್ಯೂಷನ್. ಜಾತಕ ತುಂಬ ಚೆನ್ನಾಗಿರುತ್ತೆ, ಎಲ್ಲೋದ್ರೂ ಸರ್ ಏನೂ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ. ಸಮಸ್ಯೆ ಇರುವಂಥದ್ದೇ ನಮ್ಮಲ್ಲಿ. 5ನೇ ಮನೆ ನಡೀತಾ ಇರುತ್ತೆ, 6ನೇ ಮನೆ ನಡೀತಾ ಇರುತ್ತೆ. ಅದಕ್ಕೆ ಸ್ವಲ್ಪ ದಾನ ಮಾಡ್ತಿದ್ರೆ ನಮ್ಮಲ್ಲಿರುವಂಥ ಗ್ರಹಗಳು ನೆಗೆಟಿವ್ ನಾವು ನಮ್ಮ ಮೇಲೆ ಪರಿಣಾಮ ಬೀರ್ತಾ ಇರುತ್ತಲ್ಲ, ಅಲ್ಲಿಂದ ನಾವು ಹೊರಗೆ ಬರ್ಬೋದು. ಅದರಿಂದ ಇಲ್ಲದೆ ಇದ್ರೆ ಈ ರೀತಿ ಸುಮ್ಮನೆ ಇಯರ್ಸ್ ಕಳೀತಾನೆ ಇರುತ್ತೆ, 30 ವರ್ಷ, 32, 35, ಬಟ್ ನಮಗೆ ಸೆಲೆಕ್ಷನ್ಸೇ ಆಗ್ತಿರಲ್ಲ, ಮದುವೆನೂ ಆಗ್ತಿರಲ್ಲ. ಏನಕ್ಕೆ ಅಂದರೆ ಈ ರೀತಿ ಸಮಸ್ಯೆ ಇದ್ದಾಗ ಜಾತಕದಲ್ಲಿ ಒಂದು ಆಗಲೇ ಹೇಳ್ದಂಗೆ 7th ಕಸ್ಪಲ್ಲೂ ತುಂಬ ರೆಟ್ರೋಗ್ರೇಡ್ ಇದ್ಬಿಟ್ರೆ, ರಾಹು ಕೇತು ಯಾವಾಗಲೂ ರೆಟ್ರೋಗ್ರೇಡೆ, ಸೂರ್ಯ ಚಂದ್ರ ರೆಟ್ರೋಗ್ರೇಡ್ ಇರಲ್ಲ. ಮಿಕ್ಕಿದ ಗ್ರಹಗಳು ರೆಟ್ರೋಗ್ರೇಡ್ ಇದ್ದಾಗ ಒಂದು ನಿಧಾನ. ಮತ್ತು ಮ್ಯಾರೇಜ್ ಲೈಫ್ ಹೆಂಗಿರುತ್ತೆ ಅಂತ ನೋಡ್ಬೋದು. ನಿಧಾನ ಆದ್ರೂ ಎಷ್ಟೊಂದು ಜನ ಬರೀ ಮದುವೆ ಆಗಿ ಮುಗಿಸ್ಬಿಟ್ರೆ ಸಾಕಾಗಿರುತ್ತೆ ಪೇರೆಂಟ್ಸ್ಗೆ. ಮ್ಯಾರೇಜ್ ಲೈಫ್ ನೋಡಬೇಕಲ್ಲ. ಮ್ಯಾರೇಜ್ ಲೈಫು ಚೆನ್ನಾಗಿರಬೇಕು ಅಂದರೆ 6ನೇ ಮನೆ ಮತ್ತು 5ನೇ ಮನೆ 10ನೇ ಮನೆ ಗ್ರಹಗಳಿಗೆ ಸ್ವಲ್ಪ ನಿಮ್ಮ ಲಗ್ನಾಂಶದಿಂದ ಆ ಗ್ರಹಗಳು ಇರುವಂಥ ಮನೆಗಳು ಸ್ವಲ್ಪ ದಾನ ಮಾಡ್ತಾನೆ ಇರಬೇಕು. ಇಲ್ಲದೇ ಮದುವೆ ಆದಮೇಲೂ ಕಿರಿಕು. ಎಷ್ಟೊಂದು ಜನಕ್ಕೆ ಅವರು ಮದುವೆ ಆಗುವಂಥ ಹುಡುಗಿ ಒಳ್ಳೆ ಕೆಲಸದಲ್ಲಿರಬೇಕು, ದುಡ್ಡು ಬರಬೇಕು ಅಂತ ಮದುವೆ ಆಗ್ತಾರೆ. ಮದುವೆ ಆಗಿ ಒಂದು 3 ತಿಂಗಳು ಅಥವಾ ಒಂದು 6 ತಿಂಗಳಿಗೆ ಡಿವೋರ್ಸ್ ಕಳ್ತಾರೆ. ಏನಕ್ಕೆ ಅಂದರೆ ಅವರು ಬಾಸಿಸಮ್ ಮಾಡ್ತಾರೆ ಮನೆಗಳಲ್ಲಿ ಅಂತ. ನೀವು ಸೆಲೆಕ್ಷನ್ಸ್ ಮಾಡ್ಕೊಳ್ಳೋ ಟೈಮಲ್ಲೇ ಅದನ್ನೆಲ್ಲ ಇಷ್ಟಪಟ್ಟಿರ್ತೀರ, ಕೆಲ್ಸಕ್ಕೆ ಹೋಗ್ಬೇಕು, ದುಡ್ಡು ಬರಬೇಕು ಅಂತ. ಮದುವೆ ಜೀವನಕ್ಕೆ ಇದೆಲ್ಲ ಅಷ್ಟು ಸೆಟ್ಟಾಗಿ ಬರಲ್ಲ. ಯಾಕಂದರೆ ಮೇಯ್ನಾಗಿ ನಾವು ನೋಡಬೇಕಾಗಿರುವಂಥದ್ದು ಈ ಮ್ಯಾಚ್ ಮೇಕಿಂಗ್ ವಿಚಾರದಲ್ಲಿ ಲಗ್ನದಿಂದ ಲಗ್ನ ಮತ್ತು ಚಂದ್ರದಿಂದ ಚಂದ್ರ ಅವೆಲ್ಲ ನೋಡಿದಾಗ ಚಂದ್ರ ತುಂಬ ಬಂದರೆ ಅವರು ಇಬ್ಬರು ಕೆಲಸದಲ್ಲಿ ಹೋದ್ರೂ ಚೆನ್ನಾಗಿರ್ತಾರೆ, ಯಾವುದೇ ರೀತಿಯ ಸಮಸ್ಯೆ ಎಲ್ಲ ಬರ್ತಾ ಇರಲ್ಲ. ಈ ಮ್ಯಾಚ್ ಮೇಕಿಂಗ್ ವಿಚಾರನೇ ಬೇರೆ. ಈ ಮದುವೆಗಿನ್ನ ಮುಂಚೆ ನಾವು ಯಾವ ರೀತಿ ಸ್ಟೆಪ್ಸ್ ತೊಗೊಳ್ಬೇಕು ಅನ್ನೋದೇ ತುಂಬ ಬೇರೆ ವಿಚಾರ. ಒಂದು ಮದುವೆಗೆ ನಾವು ಹುಡುಕ್ತಾ ಇದ್ದೀವಿ, ಅಲ್ಲಿ ನಡೀತಿರುವಂಥ ದಶಾಭುಕ್ತಿ ಯಾವುದು, ನಾವು ಯಾವ ಉಂಗುರ ರುದ್ರಾಕ್ಷಿ ಹಾಕ್ಕೊಳ್ಬೇಕು ಮದುವೆಗಿನ್ನ ಮುಂಚೆ ಒಂದು ಪಾರ್ಟ್ ಬರುತ್ತೆ. ಮದುವೆ ನಂತರ ನಾವು ಏನು ಮಾಡಬೇಕು ಜೀವನಗಳಲ್ಲಿ,
ಇಂಪ್ರೂವ್ಮೆಂಟ್ಸ್ ಆಗೋಕ್ಕೆ, ನಮ್ಮ ಒಂದು ಏನಾದ್ರು ಒಂದು ಸಮಸ್ಯೆ ಇರುತ್ತೆ, ಜಗಳ ಆಗ್ತಾ ಇರುತ್ತೆ ಗಂಡ ಮತ್ತು ಹೆಂಡತಿಗೆ, ಅಲ್ಲಿ ಯಾವ ಸ್ಟೆಪ್ಸ್ ತಗೊಳ್ಬೇಕು, ಇದು ಅವರ ಪರ್ಸ್ನಲ್ ಆರೋಸ್ಕೋಪ್ ಚೆಕ್ ಮಾಡಬೇಕಾದ್ರೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಇಲ್ಲಿ ಏನಾಗಿದೆ ಅಂದರೆ ಕೆಲವೊಂದು ಕುಜದೋಷ ರಾಹು ಇವೆಲ್ಲ ಯೂನಿವರ್ಸಲ್ ಆಗಿ ಹೇಳ್ಬಿಡ್ತಾರೆ. ಇಲ್ಲೇನು ಅದಕ್ಕೊಂದು ಲಾಜಿಕೇ ಇಲ್ಲ, ದೋಷಗಳು ಹೇಳುವಂಥದ್ದಕ್ಕೆ ಲಾಜಿಕೇ ಇಲ್ಲ. ಸುಮ್ಮನೆ ಏನೋ ಒಂದು ಹೇಳೋದು, ನೀನು ಈ ದೋಷ ಇದೆ, ಕುಜ ಇಲ್ಲಿದ್ದಾನೆ, ಅದಕ್ಕೆ ನಿನಗೆ ಮದುವೆ ಆಗ್ತಿಲ್ಲ ಅಂತ ಹೇಳ್ತಾರೆ. ನೀವು ಮದುವೆ ಮಾಡ್ಕೊಂಡು ಹೋಗಿ, ಕುಜ ಇಲ್ಲಿದೆ ಅದಕ್ಕೆ ನೀವಿಬ್ರು ಕಿತ್ತಾಡ್ತಿದ್ದೀರಾ ಅಂತ ಹೋಗಿ, ಸರ್ ನಿಮಗೆ ಡೈವರ್ಸ್ ಆಗೋಗಿದೆ, ಕುಜ ಇಲ್ಲಿದೆ ಅದಕ್ಕೆ ನಿಮಗೆ ಡೈವರ್ಸ್, ಅದು ಇನ್ಯಾವುದೋ ಒಂದು ದಶ ನಡೀತಾ ಇರುತ್ತೆ. ಸೊ ಏನಾಗಿದೆ ಅಂದರೆ ಇಲ್ಲಿ ಒಂಥರ ಬಿಸ್ನೆಸ್ ಟೈಪ್ ಆಗಿದೆ ಜ್ಯೋತಿಷ್ಯ ಶಾಸ್ತ್ರ. ನಮಗೆ ಏನು ಬೇಕು, ಒಬ್ಬ ಮನುಷ್ಯನಿಗೆ ರಿಕ್ವೈರ್ಮೆಂಟ್ ಏನು ಬೇಕು, ಗ್ರಹಗಳು ಎಲ್ಲೆಲ್ಲಿದೆ, ನಿಮಗೆ ಮದುವೆ ಯಾಕೆ ನಿಧಾನ ಆಗ್ತಿದೆ ಅನ್ನೋದು ಒಂದು ವಿಚಾರ, ಮದುವೆ ನಂತರ ಮ್ಯಾರೇಜ್ ಲೈಫ್, ಮದುವೆಯ ಜೀವನ ಹೆಂಗಿರುತ್ತೆ ಅನ್ನೋದು ಅದೊಂದು ವಿಚಾರವಾಗಿರುತ್ತೆ, ಮದುವೆ ಟೈಮಿಂಗ್ಸಲ್ಲಿ ಯಾವ ರೀತಿ ಮ್ಯಾಚ್ ಮೇಕಿಂಗ್ ಮಾಡ್ಕೊಳ್ಬೇಕು ಅದೊಂದು ವಿಚಾರ. ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಬೇರೆ ಬೇರೆ ಥರ ಇರುತ್ತೆ. ಅಲ್ಲಲ್ಲಿ ನಾವು ಅದನ್ನು ಕ್ಲಾರಿಫೈ ಮಾಡಿಕೊಂಡು ಮತ್ತು ಅದನ್ನು ಅಡಾಪ್ಟೇಷನ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಅಳವಡಿಸ್ಕೊತಾ ಹೋಗ್ತದೆ ಈ ರೀತಿ ಉಂಗುರ, ರುದ್ರಾಕ್ಷಿ ಮತ್ತು ಮಂತ್ರ ಪಠನೆ ಡೈಲಿ ರೆಗ್ಯುಲರ್ ಆಗಿ ನಾವು ಈ ಸಮಸ್ಯೆಯಿಂದ ಹೊರಗೆ ಬರ್ಬೋದು. ಇಲ್ಲದೇ ಇದ್ದರೆ ಇದೊಂಥರ ಮಾನಸಿಕ ಹಿಂಸೆ ಅಂತೂ ಆಗುತ್ತೆ. ಈಗ ಹೆಣ್ಮಕ್ಳಿಗೆ ಸಾಮಾನ್ಯವಾಗಿ 25 ವರ್ಷ ನಂತರ ಪ್ರಪೋಸಲ್ಸ್ ಬರ್ತಾನೆ ಇರುತ್ತೆ. ಈ ರೆಟ್ರೋಗ್ರೇಡ್ ಇರೋರ್ಗೆ ಏನಾಗುತ್ತೆ, ಅದು 30-35 ಆಗಿಬಿಡುತ್ತೆ. 5 ವರ್ಷ 10 ವರ್ಷ ಸಫರ್ ಮಾಡ್ತಾರೆ. ಬರೀ ಇದೇ ಯೋಚನೆ, ಕೆಲಸದಲ್ಲೂ ನೆಮ್ಮದಿರಲ್ಲ, ಮನೇಲಿ ಬಂದರೆ ಈ ರೀತಿ ಪ್ರೆಷರ್ ಇರುತ್ತೆ. ಇಂಥವ್ರು ಏನು ಮಾಡಬೇಕು ಅಂದರೆ ಫಸ್ಟು ಜಾತಕವನ್ನು ತಿಳ್ಕೊಳ್ಬೇಕು. ಫಸ್ಟು ನಮ್ಮ ಜಾತಕದಲ್ಲಿ ರೆಟ್ರೋಗ್ರೇಡ್ ಇದೆಯಾ, ಮತ್ತು 9 ಗ್ರಹಗಳಲ್ಲಿ ಎಷ್ಟು ಗ್ರಹಗಳು ಮದುವೆ ವಿಚಾರವಾಗಿ ಸಪೋರ್ಟ್ ಮಾಡ್ತಾ ಇದೆ ಅಂತ. ಎಷ್ಟೊಂದು ಜನಕ್ಕೆ 8 ಗ್ರಹಗಳು ಕೆಲಸದ ವಿಚಾರಕ್ಕೆ ಸಪೋರ್ಟ್ ಮಾಡ್ತಾ ಇರುತ್ತೆ. 1ನೇ ಮನೆ 6, 5, 10 ಎಲ್ಲ ಕೆಲಸದ ವಿಚಾರಕ್ಕೆ ಸಪೋರ್ಟ್ ಮಾಡ್ತಾ ಇರುತ್ತೆ, ಮದುವೆ ವಿಚಾರಕ್ಕೆ ಸಪೋರ್ಟ್ ಮಾಡ್ತಾ ಇರಲ್ಲ. ಗ್ರಹಗಳು ಎಲ್ಲೆಲ್ಲಿ ಕೂತಿದೆ ಅದು ಒಂದು ಪ್ಲಸ್ ಕೊಟ್ಟರೆ ಒಂದು ಮೈನಸ್ ಕೊಡ್ತಾ ಇರುತ್ತೆ. ಇದನ್ನ ನಾವು ತುಂಬ ಇಂಪಾರ್ಟೆಂಟ್ ಆಗಿ ನೋಡಬೇಕು. 9 ಗ್ರಹಗಳಲ್ಲಿ ಎಷ್ಟು ಗ್ರಹಗಳು ಪಾಸಿಟಿವ್ ಆಗಿದೆ ಮದುವೆ ವಿಚಾರಕ್ಕೆ, ಮಕ್ಕಳು ವಿಚಾರಕ್ಕೆ ಎಷ್ಟು ಪಾಸಿಟಿವ್ ಆಗಿದೆ, ಒಂದೊಂದು ಹಂತಕ್ಕೆ ಒಂದೊಂದು ಗ್ರಹಗಳು ಪ್ಲಸ್ ಮೈನಸ್ ಆಗ್ತಾ ಉಂಟಾಗುತ್ತೆ. ಈ 2ನೇ ಮನೆ, 7ನೇ ಮನೆ ಮತ್ತು 11ನೇ ಮನೆ ಅದು ಯಾವಾಗಲೂ ಸ್ಥಿರವಾಗಿರುತ್ತೆ. ಅದಕ್ಕೆ ಹೇಳುವಂಥದ್ದು 2ನೇ ಮನೆ 7 ಅನ್ನೋದಕ್ಕೆ ಸ್ವಲ್ಪ ಉಂಗುರ ರುದ್ರಾಕ್ಷಿ ಹಾಕೊಳ್ಳಿ, ಮತ್ತು ಅದಕ್ಕೆ ಯಾವ ಗ್ರಹ ಇದೆ ಅದಕ್ಕೆ ಮಂತ್ರ ಪಠನೆ ಮಾಡಿದ್ರೆ ಈ ಸಮಸ್ಯೆಯಿಂದ ನೀವು ಹೊರಗೆ ಬರ್ತಾ ಇರ್ತೀರ. ಯಾರು ಮದುವೆ ಆಗಿಲ್ಲ, ಸರ್ ನನಗೆ ಮದುವೆ ಆಗಿದೆ, ಮ್ಯಾರೇಜ್ ಲೈಫು ಸ್ವಲ್ಪ ಕಿರಿಕಿರಿ ಇದೆ ಅನ್ನೋರು ಇದನ್ನ ಹಾಕೊಳ್ಳೋದ್ರಿಂದ, ಈ ತಂತ್ರಗಳನ್ನ ಫಾಲೋ ಅಪ್ ಮಾಡೋದ್ರಿಂದ, ಉಂಗುರ ರುದ್ರಾಕ್ಷಿ ಮತ್ತು ಮಂತ್ರ ಪಠನೆಯಿಂದ ಅಲ್ಲಿಂದನೂ ಸಮಸ್ಯೆಯಿಂದ ಹೊರಗೆ ಬರ್ಬೋದು. ಲಗ್ನ, ಚಂದ್ರದಿಂದ ಚಂದ್ರ ನೋಡಿರಲ್ಲ, ಮತ್ತು ದಶ ನೋಡಿರಲ್ಲ, ಅವ್ರಿಗೂ 1ನೇ ಮನೆ 5, 10 ನಡೀತಾ ಇರುತ್ತೆ, ಹುಡುಗನಿಗೂ 1, 6, 10 ನಡೀತಾ ಇರುತ್ತೆ. ಏನಿದು ಅಂದರೆ ಕಾಂಬಿನೇಷನ್ಸ್ ನಿಮ್ಮ ಲಗ್ನದಿಂದ ಯಾವ ಮನೆ ನಡೀತಾ ಇರುತ್ತೆ, ಇಬ್ಬರು ನಡೆದಾಗ ಚಂದ್ರನು ಮ್ಯಾಚ್ ಆಗದೇ ಇರೋ ಸಮಯದಲ್ಲಿ ಆಗ ಅವರು ಡೈವರ್ಸ್ಗೆ ಹೋಗುವಂಥದ್ದು, ಮನಸ್ತಾಪ ಬರುವಂಥದ್ದು, ಈ ರೀತಿ ಸಮಸ್ಯೆಗೆ ಫೇಸ್ ಮಾಡ್ತಾರೆ. ಇದು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಅನಾಲಿಸಿಸ್ ಬರುತ್ತೆ, ಇಂಥವ್ರು ಇಂಥ ಸಮಸ್ಯೆಗೆ ಒಳಗಾಗ್ತಿದ್ದಾರೆ ಅಂತ. ಮೇಲ್ನೋಟಕ್ಕೆ ಇಂಥ ಗ್ರಹಗಳು ಯಾವುದೇ ರೀತಿಯ ಯಾರಿಗೂ ಸಮಸ್ಯೆ ಕೊಡಲ್ಲ. ಕುಜ ಆಗಲಿ, ರಾಹು ಆಗಲಿ, ಕೇತು ಆಗಲಿ, ಅಥವಾ ಶನಿ ಮಹಾತ್ಮ ಆಗಲಿ, ಯಾರೂ ಕೊಡಬೇಕು ಅಂತ ಸಮಸ್ಯೆ ಇರಲ್ಲ. ಆ ಟೈಮಿಂಗ್ಸಲ್ಲಿ ಅದು ನೆಗೆಟಿವ್ ಆಗಿರುತ್ತೆ. ಅದನ್ನು ನಾವು ಪಾಸಿಟಿವ್ ಮಾಡ್ಕೊಳ್ಳುವಂಥದ್ದು ಮಂತ್ರ ಪಠನೆಯಿಂದ, ಉಂಗುರ ಮತ್ತು ರುದ್ರಾಕ್ಷಿಯಿಂದ, ಸ್ಟೋನ್ಸಿಂದ. ನೆಗೆಟಿವ್ ಇರುವಂಥ ಗ್ರಹಗಳಿಗೆ ಸ್ವಲ್ಪ ಆ ಗ್ರಹಕ್ಕೆ ಸಂಬಂಧಪಟ್ಟಿರುವಂಥ ಪದಾರ್ಥಗಳನ್ನ ಬಡವ್ರಿಗೆ ದಾನ ಮಾಡ್ತಾ ಇರಬೇಕು. ಇದನ್ನು ಮಾಡಿದಾಗ ಒಂದು ಹತೋಟಿಗೆ ತರ್ಬೋದು. ನಮ್ಮ ಒಂದು ವಿಚಾರ, ಯಾವುದೇ ಒಂದು ವಿಚಾರ ಇರಲಿ, ಮಕ್ಕಳು ವಿಚಾರ ಇರಲಿ, ಮದುವೆ ವಿಚಾರ ಇರಲಿ, ಇನ್ಯಾವುದೋ ಒಂದು ನಿಮ್ಮ ಬೇಡಿಕೆ ವಿಚಾರ ಇರಲಿ, ಅವನ್ನ ಹತೋಟಿಗೆ ತರಬೇಕು ಅಂದರೆ ಅಲ್ಲಿ ಬೇಕಾಗಿರುವಂಥ ಪ್ಲ್ಯಾನೆಟ್ಸ್ಗೆ ಪಾಸಿಟಿವ್ ಮತ್ತು ನೆಗೆಟಿವ್ ಅದನ್ನು ನೋಡಿಕೊಂಡು ನಾವು ಪ್ಲಸ್ಸು ಮತ್ತು ಮೈನಸ್ ಮಾಡ್ಕೋತಾ ಹೋಗ್ಬೇಕು. ಪ್ಲಸ್ಸು ಅಂದರೆ ಮಂತ್ರ ಪಠನೆ, ಉಂಗುರ ರುದ್ರಾಕ್ಷಿ, ಮೈನಸ್ಸು ಅಂದರೆ ಧಾನ್ಯಗಳನ್ನ ಬಡವರಿಗೆ ಕೊಡ್ತಾ ಇರಬೇಕಾಗತ್ತೆ. ಇದನ್ನು ಫಾಲೋಅಪ್ ಮಾಡಿಕೊಂಡ್ರೆ ನಮಗೆ ಬೇಗ ಮದುವೆ ಆಗುವಂಥದ್ದು, ಮತ್ತು ಮದುವೆ ಆದ ನಂತರ ಮ್ಯಾರೇಜ್ ಲೈಫ್ ಚೆನ್ನಾಗಿರಬೇಕು ಅಂದ್ರೂ ಕೆಲವೊಂದು ತಂತ್ರಗಳು ಮಾಡ್ಕೊಳ್ಳೋದ್ರಿಂದ ತುಂಬ ಉತ್ತಮವಾಗಿರುತ್ತೆ. ಈಗಿನ ಯಂಗ್ಸ್ಟರ್ಸ್ಗೆ ಸಾಮಾನ್ಯವಾಗಿ 30-35 ಆಗೇ ಬಿಡುತ್ತೆ ಕಾಂಬಿನೇಷನ್ಸಲ್ಲಿ. ಯಾಕಂದರೆ ಎಲ್ರಿಗೂ ಕೆಲ್ಸಕ್ಕೆ ಹೋಗಬೇಕು ಅಂದರೆ 1ನೇ ಮನೆ 6ನೇ ಮನೆ 10ನೇ ಮನೆ ಇರಲೇಬೇಕು. ಕೆಲ್ಸಕ್ಕೆ ಹೋಗ್ಬೇಕು, ಒಳ್ಳೆ ದುಡ್ಡು ತರಬೇಕು, ಅವರು ಬಂದು ಮನೆಗೆ ಅಡ್ಜಸ್ಟ್ ಆಗಿಬಿಡ್ಬೇಕು. ಇದು ಯಾವ ರೀತಿ ಸಾಧ್ಯ ಆಗಲ್ಲ. ಇದು ಒಂದು ಅವರು
2ನೇ ಮನೆ, 7ನೇ ಮನೆ, 11ನೇ ಮನೆ ಇನ್ಕ್ಲೂಡ್ ಆದರೆ ಒಂದು ಕೆಲಸದಲ್ಲೂ ಚೆನ್ನಾಗಿರ್ತಾರೆ, ಒಂದು ಮನೆಯಲ್ಲೂ ತುಂಬ ಹೊಂದಾಣಿಕೆಯಿಂದ ಇರ್ತಾರೆ. ಈ ಕಾಂಬಿನೇಷನ್ಸ್ 2, 7, 11 ಏನಾದ್ರು ಇನ್ಕ್ಲೂಡಿಂಗ್ ಆಗಿಲ್ಲ ಅಂದರೆ ಬಾಸಿಸಮ್, ಡ್ಯೂಟಿಲಿ ಯಾವ ರೀತಿ ಬಾಸಿಸಮ್ ಮಾಡ್ತಾರೆ, ಮನೆಯಲ್ಲೂ ಬಾಸಿಸಮ್ ಮಾಡ್ತಾರೆ, ಅಲ್ಲಿ ಸ್ವಲ್ಪ ಕ್ಲಾಶಸ್ ಬರುತ್ತೆ. ಇದು ಜ್ಯೋತಿಷ್ಯದಲ್ಲಿ ಇದನ್ನು ನಾವು ತಿಳ್ಕೊಳ್ಬೇಕು. ಅವರು ಮನೆಯಲ್ಲೂ ಸೈಲೆಂಟ್ ಆಗಿರ್ತಾರ ಅಥವಾ ಆಫೀಸಲ್ಲಿ ಮಾತ್ರನಾ, ಇಬ್ರಿಗೂ ಅನ್ವಯಿಸುತ್ತೆ. ಹುಡುಗ ಮತ್ತು ಹುಡುಗಿಗೆ ಇಬ್ರಿಗೂ ಇದು ಅನ್ವಯಿಸುತ್ತೆ. ಎಷ್ಟೊಂದು ಜನ ಮನೆಗಳಲ್ಲಿ ಬಾಸಿಸಮ್ ಮಾಡ್ತಾರೆ, ಆಫೀಸಲ್ಲಿ ಸೈಲೆಂಟ್ ಇರ್ತಾರೆ. ಈ ರೀತಿ ಕಾಂಬಿನೇಷನ್ಸ್ ಎಲ್ಲ ಇರುತ್ತೆ. ಈ 2ನೇ ಮನೆ 7, 11 ಇಲ್ಲ ಅಂದರೆ ಇವಾಗ ಸ್ವಲ್ಪ ರೂಢಾಗಿ ಬಿಹೇವ್ ಮಾಡುವಂಥದ್ದು. ಇದನ್ನು ತಿಳ್ಕೊಂಡು ನಾವು ನೆಕ್ಸ್ಟ್ ಸ್ಟೆಪ್ ಹೆಜ್ಜೆ ಇಟ್ಟರೆ ನಮ್ಮ ಈ ಮ್ಯಾರೇಜ್ ಲೈಫ್ ತುಂಬ ಉತ್ತಮವಾಗಿರುತ್ತೆ. ಇದು ಹಂತವಾಗೂ ನೋಡಬೇಕಾಗುತ್ತೆ. ಮದುವೆಗಿನ್ನ ಮುಂಚೆ ಯಾವ ಥರ, ಮದುವೆ ಸಮಯದಲ್ಲಿ ಯಾವ ರೀತಿ ಕಾಂಬಿನೇಷನ್ಸ್ ನಾವು ಮಾಡ್ಕೊಳ್ಬೇಕಾಗುತ್ತೆ, ಹುಡುಗ ಮತ್ತು ಹುಡುಗಿ, ಮತ್ತು ಮದುವೆ ನಂತರ ಜೀವನ ಹೆಂಗಿರುತ್ತೆ ಅನ್ನೋದು ನಾವು ದಶಾಭುಕ್ತಿಗಳಲ್ಲಿ ನೋಡ್ತಾ ಹೋಗ್ಬೋದು. ಇದಿಷ್ಟು ವಿಚಾರ. ಇದು ತುಂಬ ಡೆಪ್ತಲ್ಲಿ ಹೋಗಿ ನೋಡಬೇಕು. ಸುಮ್ಮನೆ ಮೇಲ್ನೋಟಕ್ಕೆ ಯಾವುದೇ ದೋಷನೂ ನಿಮ್ಗೆ ಹೆಲ್ಪ್ಫುಲ್ ಮಾಡಲ್ಲ. ಮತ್ತು ಯಾವುದೇ ಯೋಗಗಳು, ಗಜಕೇಸರಿ ಯೋಗ ಇದೆ, ಅಮಲ ಯೋಗ ಇದೆ, ಆ ಯೋಗ ಇದೆ ಅಂತ, ಪಂಚ ಪುರುಷ ಯೋಗ ಇದೆ ಅಂತ ಯಾವುದೇ ಯೋಗಗಳು ನಿಮಗೆ ಹೆಲ್ಪ್ ಮಾಡಲ್ಲ. ನಡೀತಿರುವಂಥ ದಶಾಭುಕ್ತಿ ನಿಮ್ಮ 7ನೇ ಮನೆ ಇರುವಂಥ ಕಸ್ಪಲ್ ರೆಟ್ರೋ ಇದೆಯಾ, ಮತ್ತು ಏನು ನಿಮ್ಮ ಲಗ್ನ ಮತ್ತು ಚಂದ್ರ ಮ್ಯಾಚ್ ಆಗಿದೆ, ಇದೇ ಮೇಯ್ನಾಗಿ ಮದುವೆ ಜೀವನವನ್ನು ಒಂದು ನಿರ್ಧಾರ ಮಾಡುತ್ತೆ. ಇದಿಷ್ಟು ವಿಚಾರ, ಮದುವೆ ವಿಚಾರ. ಯಾರೂ ಮದುವೆ ಆಗಿಲ್ಲ, ಮದುವೆ ಆಗಿ ಕಿರಿಕಿರಿ ಆಗ್ತಾಯಿದೆ, ಅವ್ರು ಈ ವಿಡಿಯೋನ ನೋಡಿ. ಮತ್ತು ಯಾರು ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆ ಸಮಸ್ಯೆ ಬಂದಿದೆ ಅವ್ರಿಗೆ ಈ ವಿಡಿಯೋನ ಸೆಂಡ್ ಮಾಡಿ, ಅವ್ರಿಗೂ ಅರ್ಥ ಆಗಲಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನೇನು ಕ್ರಮ ತಗೋಬೇಕು ಒಬ್ಬ ಮನುಷ್ಯ, ಈ ಕ್ರಮ ತಗೊಂಡಾಗ ಈ ಸಮಸ್ಯೆಗಳಿಂದ ಈಚೆ ಬರ್ಬೋದು. ಯಾರು ವಾಸುದೇವ್ ಆಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇಮಿಡಿಯೇಟ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ಇನ್ಫಾರ್ಮೇಷನು ಇಮಿಡಿಯೇಟ್ ನಿಮ್ಮ ಮೊಬೈಲ್ಗೆ ರೀಚ್ ಆಗುತ್ತೆ. ನನ್ನ ಜ್ಯೋತಿಷ್ಯ ಶಾಸ್ತ್ರ ಈ ವಾಸುದೇವ್ ಆಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ರೀತಿಯ ದೋಷ ಕಾಟ ಎದುರಿಸುವಂಥದ್ದು, ಅಲ್ಲೋಗಿ ಪೂಜೆ ಮಾಡಿ ಇಲ್ಲಿ ಬನ್ನಿ ನಿಮಗೆ ಬೇಗ ಮದುವೆ ಆಗುತ್ತೆ ಎಲ್ಲ ಮನೆಯ ಮಂತ್ರಾಲಯ. ನೀವು ಮನೆಯಲ್ಲೇ ಕೂತ್ಕೊಂಡು ಮಂತ್ರ ಪಠನೆ ಮಾಡಿ, ಉಂಗುರ ಹಾಕೊಳ್ಳಿ, ರುದ್ರಾಕ್ಷಿ ಹಾಕೊಳ್ಳಿ. ಅತಿ ಹೆಚ್ಚು ಮಂತ್ರ ಪಠನೆ ಮಾಡೋದ್ರಿಂದ ನೀವು ಏನು ಬೇಕು ಜೀವನದಲ್ಲಿ ಅದನ್ನು ಸಾಧನೆ ಮಾಡ್ಬೋದು. ಥ್ಯಾಂಕ್ ಯು.